ಲೈಫ್ ಇಸ್ ಎ ಜರ್ನಿ ಅಂತಾರೆ ತಿಳಿದವರು. ಎಸ್, ಜೀವನ ಒಂದು ಪಯಣ. ಎಲ್ಲ ಜೀವನದಲ್ಲೂ ಒಂದೊಂದು ದಾರಿ, ಒಂದೊಂದು ದಿಕ್ಕು, ಒಂದೊಂದು ಗುರಿ ಇದ್ದೇ ಇರುತ್ತೆ. ಇದೆಲ್ಲ ಏನೇ ಇದ್ರೂ, ಏನೇ ಅಂದ್ಕೊಂಡ್ರು, ನಮ್ಮೆಲ್ಲರ ಸೃಷ್ಟಿಕರ್ತ ಭಗವಂತ ಆಡೋ ಆಟನೇ ಬೇರೆ. ನಾವೆಲ್ಲ ಅಂದ್ಕೊಂಡಿದ್ದು ಚೆನ್ನಾಗಿ ಓದಬೇಕು, ವರ್ಲ್ಡ್ ಕ್ಲಾಸ್ ಇಂಜಿನಿಯರ್ ಆಗಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು, ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ. ಆದರೆ ವಿಧಿ ಬೇರೆನೇ ಬರ್ದಿತ್ತು. ನಾವು ಅಂದ್ಕೊಂಡಾಗೆ ನಾವೆಲ್ಲ ಡಿಗ್ರಿ ಮಾಡಿದ್ವಿ, ಮಾಸ್ಟರ್ ಡಿಗ್ರಿ ಮಾಡಿದ್ವಿ, ಕೆಲಸಕ್ಕೂ ಸೇರ್ಕೊಂಡ್ವಿ ಮಲ್ಟಿನ್ಯಾಷನಲ್ ಕಂಪ್ನೀಲಿ. ಆದರೆ ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಒಂದು ಬ್ರೈನ್ ಬೇರೆನೇ ಥಿಂಕ್ ಮಾಡ್ತಾಯಿತ್ತು. ಏನು ಬ್ರೈನ್ ಅಂತೀರಾ ರೀ? ಆ ಬ್ರೈನ್ನ ಮಣಿಪಾಲ್ ಮ್ಯೂಸಿಯಮಲ್ಲಿ ಇಡಬೇಕು. ಆ ಥಿಂಕಿಂಗೇ ಮೇಕಿಂಗ್ ಆಫ್ ಫಿಲಮ್, ಮೂವೀಸ್, ಚಲನಚಿತ್ರ. ಫಿಲ್ಮ್ ಅಂದರೆ ಇದೊಂಥರ ಕಲರ್ಫುಲ್ ಜರ್ನಿ, ಬಣ್ಣ ಬಣ್ಣದ ಜಗತ್ತು. ಫಿಲ್ಮ್ ಅಂದರೆ ಎಲ್ಲ ರೋಮಗಳು ನಿಂತ್ಕೊಳ್ಳುತ್ತೆ. ನಮಗೂ ಹಾಗೆ ಆಯಿತು. ನಾವು ನಮ್ಮ ಕನಸೆಲ್ಲ ನಮ್ಮ ಬಂಧು ಮಿತ್ರರ ಜೊತೆ ಹಂಚ್ಕೊಂಡ್ವಿ. ಎಲ್ಲರ ಜೊತೆ ಡಿಸ್ಕಸ್ ಮಾಡಿದಾಗ 2 ಥರ ಗ್ರೂಪ್ ಸಿಕ್ತು. ಒಂದು ಪಾಸಿಟಿವ್ ಥಿಂಕ್ ಮಾಡಿದರೆ ಇನ್ನೊಂದು ನೆಗೆಟಿವ್ ಥಿಂಕ್ ಮಾಡ್ತಾ ಇತ್ತು. ತುಂಬ ಜನ ಫಿಲಮ್ ಮಾಡ್ತಾರೆ, ಮನೆ ಮಠ ಕಳ್ಕೊತಾರೆ, ಯೂಟ್ಯೂಬಲ್ಲಿ ಹೋಗಿ ನೋಡಿ ಸಾವಿರಾರು ಶಾರ್ಟ್ ಫಿಲಮ್ ಇದೆ, ಫಿಲಮ್ ತೆಗೆಯೋದು ಅಷ್ಟೊಂದು ಸುಲಭ ಅಲ್ಲ, ತುಂಬ ರಿಸ್ಕ್ ಅಂತ. ನಾವು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ನಮ್ಮ ರಿಯಾಕ್ಷನ್ನ ಲೈಫ್ ಈಸ್ ಎ ರಿಸ್ಕ್ ಬಟ್ ರಿಸ್ಕ್ ಈಸ್ ಅನ್ ಆಪರ್ಚುನಿಟಿ ಅಂತ. ಹೈಯರ್ ರಿಸ್ಕ್ ಹೈಯರ್ ಗೇನ್ ಅಂತ ನಮ್ಮ ಮ್ಯಾನೇಜ್ಮೆಂಟ್ ಬುಕ್ಕಲ್ಲಿ ಓದಿದ ನೆನಪು. ಸಕ್ಸಸ್ ಅನ್ನೋದು ತಾನಾಗೆ ಬರುತ್ತೆ. ಜಬ್ ಸಕ್ಸಸ್ ಆತಾ है तो जग मार के आता है, किसी को पूछ के नहीं आता है ಅಂತ ಹಿಂದಿ ಫಿಲಮ್ ಡೈಲಾಗ್ ಕೇಳಿದ ನೆನಪು. ಎವ್ರಿ ಸಕ್ಸಸ್ ಸ್ಟೋರಿ ಇಸ್ ಆಲ್ಸೋ ಎ ಸ್ಟೋರಿ ಆಫ್ ಗ್ರೇಟ್ ಫೇಲ್ಯೂರ್. ಅಬ್ರಹಾಂ ಲಿಂಕನ್, ಪ್ರೆಸಿಡೆಂಟ್ ಆಫ್ USA, ವಾಲ್ಟ್ ಡಿಸ್ನಿ, ಎ ಫೇಮಸ್ ಕಾರ್ಟೂನಿಸ್ಟ್, ಥಾಮಸ್ ಆಲ್ವಾ ಎಡಿಸನ್ ಬಂದ ಹಾದಿ ನಿಜಕ್ಕೂ ಆಶ್ಚರ್ಯ ಕೊಡುತ್ತೆ. ಅದೆಲ್ಲ ಯಾಕೆ? ರಾಜಣ್ಣ, ಸಾಹಸ ಸಿಂಹ, ರೆಬಲ್ ಸ್ಟಾರ್ ಅಂಬಿಯಿಂದ ಹಿಡಿದು ಶಿವಣ್ಣ, ದರ್ಶನ್ ಹಾಗೂ ಉಪ್ಪಿದಾದ ಬಂದ ಹಾದಿ. ಉಪ್ಪಿದಾದ ಚಲನಚಿತ್ರ ರಂಗದಲ್ಲಿ ಹೊಸ ರೆವಲ್ಯೂಷನ್ನೇ ಮಾಡಿದ್ರು. ಮರ್ತೇ ಬಿಟ್ಟೆ. ನಾವು ಡಿಸ್ಕಸ್ ಮಾಡ್ತಿರೋದು 2 ಥರ ಗ್ರೂಪ್ ಅಂತ. ಒಂದು ಪಾಸಿಟಿವ್ ಥಿಂಕಿಂಗ್ ಗ್ರೂಪ್ ಆದರೆ ಇನ್ನೊಂದು ನೆಗೆಟಿವ್ ಥಿಂಕಿಂಗ್ ಗ್ರೂಪ್. ಬಟ್ ನಾವು ಆರಿಸಿದ್ದು ಪಾಸಿಟಿವ್ ಥಿಂಕಿಂಗ್ ಗ್ರೂಪ್ ಮಾತ್ರ. ಯಾಕಂದರೆ ಹುಡ್ದಾಗಿಂದ ನಮ್ಮ ತಾಯಿ, ನಮ್ಮ ಹಳ್ಳಿ ಮೆಸ್ಟಿಂದ ಹಿಡಿದು ಕಂಪನಿ ಕಾರ್ಪೊರೇಟ್ ಟ್ರೈನಿಂಗಲ್ಲೂ ಇದೇ ಹೇಳ್ಕೊಟ್ಟಿದ್ದು. ವಿ ಆರ್ ಡೆಡಿಕೇಟಿಂಗ್ ದಿಸ್ ಪ್ರಾಜೆಕ್ಟ್ಸ್ ಟು ಅವರ್ ಟೀಚರ್ ಆ್ಯಂಡ್ ಪೇರೆಂಟ್ಸ್ ಹೂ ಆರ್ ದ ಗೈಡಿಂಗ್ ಲೆಸ್ ಟು ಅವರ್ ಫ್ಯೂಚರ್. ನಮ್ಮ ಬಂಧು ಮಿತ್ರರ ಎಕ್ಸ್ಪ್ರೆಷನ್, ಕ್ಯೂರಿಯಾಸಿಟಿ, ಅವರ ಸಪೋರ್ಟು ಈಗಲೂ ಮರೆಯೋಕ್ಕಾಗಲ್ಲ. ಸುಖದಲ್ಲಿ ಸಾಥ್ ಕೊಡೋರು ದೋಸ್ತ್ಗಳೇ, ಕಷ್ಟದಲ್ಲಿ ಸಾಥ್ ಕೊಡೋದು ದೋಸ್ತ್ಗಳು ಎಕ್ಸ್ಪ್ರೆಷನ್, ಕ್ಯೂರಿಯಾಸಿಟಿ, ರೆಸ್ಪೆಕ್ಟ್ ಕೊಟ್ಟು ಮೂವಿ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ವಿ. ಫಿಲ್ಮ್ ಅಂದರೆ ಗಂಧ ಗೊತ್ತಿಲ್ಲದ ನಾವು 70mm ಸ್ಕ್ರೀನಲ್ಲಿ ನೋಡಿ ಎಂಜಾಯ್ ಮಾಡ್ತಿದ್ದು ನಾವು ಫಿಲ್ಮ್ ಚೇಂಬರಲ್ಲಿ ಹೋಗಿ ಕೊನೆಗೂ ರಿಜಿಸ್ಟರ್ ಮಾಡೇ ಬಿಟ್ವಿ. ಇವಾಗಂತೂ ಬಿಡಿ, ಎಲ್ಲ ಡೆಸ್ಟಿನೇಷನ್ ಒಂದೇ ಆಯಿತು. ನಾವು ಅಂದ್ಕೊಂಡಿದ್ದು ಒಂದೇ ಒಂದು, ಎಲ್ಲರ ಸಾಥ್ ಇದ್ರೆ ಯಾವ ಗುರಿ ಬೇಕಾದರೂ ಮುಟ್ಬೋದು ಅಂತ. ಯಾವ ಗುರಿನೂ ದೂರ ಇಲ್ಲ ಅಂತ. ನೋ ಡೆಸ್ಟಿನೇಷನ್ ಇಸ್ ಟೂ ಫಾರ್ ಟು ರೀಚ್. ಫ್ರೆಂಡ್ಸ್, ಕಮ್ ಅಂಡ್ ಸಪೋರ್ಟ್ ಅಸ್.